ಮೆಜೆಸ್ಟಿಕ್ ಸಿನಿಮಾದಲ್ಲೂ ಇದೇ ಆಗಿದೆ ಇನ್ಸಿಡೆಂಟ್. ಅವಕಾಶ ಸಿಕ್ಕಿದ್ದು ಯಾರಿಗೆ? ಸುದೀಪ್ ಸರ್. ಓಕೆನಾ? ಆಮೇಲೆ ಅವ್ರು ಯಾರಿಗೆ ಹೇಳಿದ್ರು? ದರ್ಶನ್ ಸರ್ಗೆ. ಇಲ್ಲ, ಈ ಥರ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಇದ್ದಾರೆ ಅವರು. ಬಟ್ ಆ್ಯಕ್ಟ್ ಮಾಡಿದ್ದು ಯಾರಲ್ಲಿ? ದರ್ಶನ್ ಸರ್ ಅಲ್ವಾ ಕಷ್ಟಪಟ್ಟು ಆ ಸಿನಿಮಾ ಆ್ಯಕ್ಟ್ ಮಾಡಿದ್ದಕ್ಕೆ ತಾನೇ ಮೆಜೆಸ್ಟಿಕ್. ಸುದೀಪ್ ಸರ್ಗೂ ಗೊತ್ತು ಸರ್, ದರ್ಶನ್ ಸರ್ಗೆ ಮೂಗಿಂತುದಿಲ್ಲ ಕೋಪ ಇದೆ ಅಂತ ಅವ್ರಿಗೂ ಗೊತ್ತು. ಹೌದು, ದರ್ಶನ್ ಸರ್ ಸ್ವಲ್ಪ ಶಾರ್ಟ್ ಟೆಂಪರ್, ಇವರು ಜೀವನ ಪೂರ್ತಿ ಮಾತಾಡಿಸ್ತಾನೆ ಇಲ್ಲ ಅಂತ ಅನ್ಕೊಂಡು ಇಲ್ಲಿ ಮಜಾ ತಗೊಳ್ಳೋದು ಅದು ತಪ್ಪು. ಸುದೀಪ್ ಸರ್ ಬರ್ತಾ ಇದ್ದಾರೆ ಕಣ, ಊಟ ಆದಮೇಲೆ ಅವರು ಸ್ಪ್ರೈಟ್ ಈ ಥರ ಏನಾದರೂ ಡೈಜೆಷನ್ ಆಗುವಂಥದ್ದು ಅವ್ರಿಗೆ ಜ್ಯೂಸ್ ಬೇಕೇ ಬೇಕು. ಬೇಜಾರು ಮಾಡ್ಕೊಳ್ಳಲ್ಲ ಅಂದ್ರೆ ಈ ನೈಸ್ ರೋಡಿಂದ ಆಚೆ ಹೋಗ್ಬಿಟ್ಟು ತಂದು ಕೊಡ್ತೀಯಾ ಅಂತ ಹೇಳಿದ್ರು. ಇಲ್ಲ ಕಣ, ಸುದೀಪ ಬಂದಿದ್ದಾನೆ, ನಮ್ಮ ಸೆಟ್ಟಿಗೆ ಸುದೀಪ ಬಂದಿದ್ದಾನೆ ಅಂತ ಹೇಳಿದ್ರೆ ನಾನು ಫಸ್ಟ್ ಅವ್ರಿಗೆ ಟ್ರೀಟ್ ಮಾಡ್ಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಬಾ ಇವಾಗ ಬಾ ಅಂತ ಹೇಳಿದ್ರೆ ನೆನ್ಸ್ಕೊತಾ ಇರ್ತೀನಿ. ಇಲ್ಲ ಅಂದ್ರೆ ಯಾಕೆಂದ್ರೆ ನೀವು ಸ್ಟಾರ್ಟಿಂಗ್ ಅವರು ಯಾವುದೋ ಒಂದು ಮೂವಿನಲ್ಲಿ ಯಾವುದೋ ಮೂವಿ ಹೇಳಿದ್ರಿ, ಮೋಹನ್ ಸರ್, ಇದು ಮಿಸ್ಟರ್ ಹರಿಶ್ಚಂದ್ರ, ಅದರಲ್ಲಿ ವಿಲನ್ ಆಗಿ ಕ್ಯಾರೆಕ್ಟರ್ ಆಗಿ ಮಾಡ್ತಾ ಇದ್ರು. ಸೊ ಅವಾಗ ನೀವು ಒಬ್ಬ ಕಾಲೇಜ್ ಸ್ಟೂಡೆಂಟ್, ಸೊ ಇವಾಗ ಅವರು ಆಲ್ರೆಡಿ ಹೌದು ಸರ್. ಸೊ ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ನೋಡಿದ್ದೀರಾ. ಸೊ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಅಭಿಮಾನಿಗಳು ನಡೆಸ್ಕೊಳ್ಳೋ ರೀತಿ ಆಗಲಿ ಗಮನಿಸಿದಾಗ ಯಾವ ರೀತಿ ಇರ್ತಾರೆ? ಅದೇ ನಾನು ಹೋದ ವರ್ಷ ಪ್ರತಿ ವರ್ಷ ಹೋಗ್ತೀನಿ ಸರ್ ಬರ್ತಡೆಗೆ. ಅವ್ರನ್ನ ನಾನು ಮಾತಾಡಿಸಿಲ್ಲ ಅಂದ್ರೂ ಒಂದು ಮಾಸ್ಕ್ ಹಾಕ್ಕೊಂಡು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀನಿ ಸರ್. ಏನು ಗುರು, ಈ ಥರ ಬೆಳಿಬೇಕು ಗುರು ಜೀವನದಲ್ಲಿ. ನಿಜವಾಗ್ಲೂ ಒಬ್ಬರು ಹಾಲು ಕರೆಯೋದ್ರಿಂದ ಹಿಡಿದು ಅಲ್ಲೆಲ್ಲೋ ಅಣಜಿ ನಾಗರಾಜ್ ಅವ್ರ ಜೊತೆ ಚಿತ್ರಾನ್ನ ತಿನ್ನೋ ಟೈಮಲ್ಲಿ ಒಂದು 5 ರೂಪಾಯಿ ಸಿಕ್ಕಿ ಇವ್ರಿಗೆ ಅದರಲ್ಲಿ ಜೀವನ ಮಾಡಿಕೊಂಡು ಇವತ್ತು ಊಟ ತಿನ್ಬೇಕಾದ್ರೆ ಅವ್ರು ಕೂತಿರೋ ಚೇರ್ನೇ ಒದ್ಬಿಟ್ರು. ಎಲ್ಲ ಒದಿಸ್ಕೊಂಡು ಅವಮಾನಗಳನ್ನ ಮಾಡಿಸ್ಕೊಂಡು ಇವತ್ತು ಈ ರೇಂಜಿಗೆ ನಿಂತ್ಕೊಂಡವ್ರು ಒಂದು 6 ಅಡಿ ಕಟ್ಔಟ್ ಆಗಿ ನಿಂತ್ಕೊಂಡಿದ್ದಾರೆ ಅಂದರೆ ಗ್ರೇಟ್ ಗುರು ಅಂತ ಖುಷಿ ಪಡ್ತಾ ಇರ್ತೀನಿ ಸರ್ ನಿಂತ್ಕೊಂಡು. ಪ್ರತಿ ವರ್ಷ ತುಂಬ ಜನ ಕೇಳ್ತಾರೆ ನನಗೆ, ನೀನು ದರ್ಶನ್ ಸರ್ ಮನೆ ಹತ್ರ ಕಾಣಿಸ್ತಾನೆ ಇಲ್ಲ, ಮುಂಚೆ ಹೋಗ್ತಾ ಇದ್ದೆ ಇವಾಗ ಯಾಕೆ? ನಾನು ದೂರದಲ್ಲಿ ನಿಂತ್ಕೊಂಡೆ ಅವ್ರನ್ನ ನೋಡ್ತಾ ಇರ್ತೀನಿ. ಸೊ ಈಗ ಲಾಸ್ಟ್ ಈ ಥರ ಆಲ್ರೆಡಿ ಫೇಮಸ್ ಆದಮೇಲೆ ಲಾಸ್ಟ್ ಯಾವಾಗ ಭೇಟಿ ಆಗಿದ್ರಿ ನೀವು? ಸರ್ ನಾನು ಈಗ ನೋಡಿ ಸರ್, ಈಗ ನಾನು ಗಾಡೀಲೆಲ್ಲೋ RR ನಗರ ಕಡೆ ಪಾಸ್ ಆಗ್ತೀನಿ ಅಂದ್ಕೊಳ್ಳಿ, ಅವರೇನೋ ಆ ಕಡೆಯಿಂದ ಮೈಸೂರಿಗೆಲ್ಲ ಹೋಗ್ತಾ ಇರ್ತಾರೆ ಆ ರೂಟು, ಅಥವಾ ಈ ಕಡೆ ಎಲ್ಲ ಅವ್ರದ್ದು ಕೆಲಸಗಳಿರುತ್ತೆ ಅಂದರೆ ಇವತ್ತಿಗೂ ಅವರು ಪಬ್ಲಿಕಲ್ಲಿ ಎಲ್ಲಿ ಜಾಮ್ ಆಗುತ್ತೆ, ಅವ್ರಿಗೆಲ್ಲಿ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಡಿಮಂಡಿ ಪೊಡಿದ್ದಾರೆ. ಅಂದರೆ ಒಂದು ವಿಶ್ ಮಾಡ್ದಂಗೆ ಹಾಯ್ ಅಂತ ಅರ್ಥ. ಈ ರೀತಿಲಿ ಪಾಸ್ ಆಗಿಬಿಟ್ಟಿರ್ತೀವಿ. ಆಮೇಲೆ ಮುಹೂರ್ತಗಳ ಟೈಮಲ್ಲಿ ಹೋಯ್ತು ಅಂದಾಗ ಅಲ್ಲಿ ದೂರದಲ್ಲಿ ಎಲ್ಲೇ ಕಾಣಿಸಿದ್ರು ಏನಪ್ಪ ಹೀರೋ ಸಮಾಚಾರ ಮತ್ತೆ ಇನ್ನೇನು ಗುರುತಿಸ್ತಾರೆ ಸರ್. ಜೊತೆ ಇದ್ದವ್ರಲ್ವಾ ಸರ್, ಈ ಒಂದಷ್ಟು ಹೀರೋಗಳನ್ನ ನೋಡಿದ್ದೀನಿ ಸರ್, ಜಿಮ್ಮಿಗೆ ಬಂದಿದ್ದಾರೆ, ನಾನೇ ವರ್ಕೌಟು ಹೇಳ್ಕೊಟ್ಟಿದ್ದೀನಿ, 8-9 ತಿಂಗಳು ಜೊತೆಲಿ ಓಡಾಡ್ತಾ ಇದ್ದೀವಿ. ಅವ್ರುಗಳು ಏನು ಅಂದ್ಬಿಟ್ರು, ನೀನು ಯಾರು ಅಂತಾನೆ ಗೊತ್ತಾಗಿಲ್ವಲ್ಲ ನನಗೆ ಅಂದರು. ನನಗೆ ಎಷ್ಟು ಇದಾಗೋಯ್ತು ಅಂದರೆ ಬೇಜಾರು. ಅದೇ ದರ್ಶನ್ ಸರ್ ಇವತ್ತಿಗೂ ಸರ್ ಎಲ್ಲೇ ಸಿಕ್ಕಿದ್ರು ಮಾತಾಡ್ತಾರೆ, ಆರಾಮ, ಎಲ್ಲ ಮನೇಲೆಲ್ಲ ಆರೋಗ್ಯವಾಗಿದ್ದಾರೆ, ಎಲ್ಲ ಕ್ಷೇಮನ, ಮತ್ತು ಕೆಲಸ ಎಲ್ಲ ಹೇಗೆ ನಡೀತಾ ಇದೆ, ಮತ್ತು ಯಾವ್ದು ಸಿನಿಮಾ ಮಾಡ್ತಾ ಇದೆಯಾ, ಹುಷಾರಾಗಿ ಮಾಡು, ಮತ್ತು ಅದಾದ್ಮೇಲೆ ಏನಾದ್ರು ಪ್ರಮೋಷನ್ ಇತ್ತು ಅಂದರೆ ತಿಳಿಸು, ಥಿಯೇಟ್ರ್ಗಳು ಏನಾದ್ರು ಸಿಕ್ಕಿಲ್ಲ ಅಂದರೆ ನನಗೆ ಹೇಳು, ಈ ರೀತಿ ಹೇಳ್ತಾರೆ ಸರ್. ಅಂದರೆ ಏನು ಗೊತ್ತಾ ಸರ್, ನಾವು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ದರ್ಶನ್ ಸರ್ ಟ್ರೈಲರ್ ಲಾಂಚ್ ಮಾಡಿಸ್ಕೊಟ್ಬಿಟ್ಟಿದ ತಕ್ಷಣ ಹಿಟ್ ಆಗಿಬಿಡುತ್ತೆ, ಆಮೇಲೆ ದರ್ಶನ್ ಸರ್ನ ಮುಹೂರ್ತ ಕರೆದ್ಬಿಟ್ಟಿದ ತಕ್ಷಣ ಹಿಟ್ ಆಗಿಬಿಡುತ್ತೆ ಪಿಕ್ಚರು. ಇದೆಲ್ಲ ಅನ್ಕೊಳ್ಳೋದಕ್ಕಿಂತ ಸರ್ ನಮ್ಮ ಶ್ರಮ ಇರಬೇಕು ಅಂತ ಅವ್ರು ಹೇಳಿದ್ದು ಸರ್. ನೋಡೋ, ನಾನು ಬರ್ತೀನೋ ಮುಹೂರ್ತನೋ ಬರ್ತೀನಿ, ಕ್ಲಾಪ್ ಮಾಡ್ತೀನಿ, ಮಾಡಿರೋ ನೀನೇನೆ, ಜನಕ್ಕೆ ನೀನು ಇಷ್ಟ ಆಗಬೇಕು. ನನ್ನನ್ನು ಒಂದಿನ ನೋಡ್ತಾರೆ, ಸುಮ್ಮನಾಗಿ ಹೋಗ್ಬಿಡ್ತಾರೆ, ಓಕೆ ಅವ್ರು ಹುಡುಗ ಅಂತ ಸುಮ್ಮನಾಗ್ತಾರೆ, ಬಟ್ ನೀನೇನು ಫೈನಲ್ ಮಾಡ್ತೀಯ? ಇದು ಮೆಜೆಸ್ಟಿಕ್ ಸಿನಿಮಾದಲ್ಲೂ ಇದೇ ಆಗಿದ್ದು ಇನ್ಸಿಡೆಂಟು. ಅವಕಾಶ ಸಿಕ್ಕಿದ್ದು ಯಾರಿಗೆ? ಸುದೀಪ್ ಸರ್ಗೆ. ಓಕೆನಾ? ಆಮೇಲೆ ಅವ್ರು ಯಾರಿಗೆ ಹೇಳಿದ್ರು? ದರ್ಶನ್ ಸರ್ಗೆ. ಇಲ್ಲ, ಈ ಥರ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಇದ್ದಾರೆ ಅವರು. ಬಟ್ ಆ್ಯಕ್ಟ್ ಮಾಡಿದ್ದು ಯಾರಲ್ಲಿ? ದರ್ಶನ್ ಸರ್ ಅಲ್ವಾ ಕಷ್ಟಪಟ್ಟು ಆ ಸಿನಿಮಾ ಆ್ಯಕ್ಟ್ ಮಾಡಿದ್ದಕ್ಕೆ ತಾನೇ ಈ ಮೆಜೆಸ್ಟಿಕ್ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದ್ದು. ಸೊ ಅದರಲ್ಲಿ ಏನಂತ ಈಗ ಫ್ಯಾನ್ಸ್ಗಳು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಸುದೀಪ್ ಸರ್ ಹೇಳಿಬಿಟ್ರು, ಅದನ್ನು ಬಿಟ್ಟು ಕೊಟ್ಬಿಟ್ರು, ಇವ್ರು ಅದಕ್ಕೆ ಬಂದ್ಬಿಟ್ರು ಅಂತ. ನಾನು ಅದನ್ನೇ ಹೇಳ್ತೀನಿ, ನಮ್ಮ ಮನೆ ಹತ್ರ ಒಬ್ಬರು ಫೇಮಸ್ಸು. ಆಮೇಲೆ ಈಗ ಅದೇ ಅವರಿಬ್ಬರಿಗೂ ಸ್ವಲ್ಪ ಮನಸ್ತಾಪ ಬರ್ಲಿಕ್ಕೆ ಅದೊಂದೇ ರೀಸನ್ ಕಾರಣನಾ ಸರ್? ಅದೊಂದೇ ರೀಸನ್ನು ಅನ್ನೋದಕ್ಕಿಂತ ಅದೊಂದು ಚೂರು ಇದೆ ಸರ್. ಯಾಕೆ ಅಂದರೆ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಏನೋ ನಾನು ಅವ್ರಿಗೆ ಅದನ್ನೇ, ಯಾಕಂದರೆ ಸುದೀಪ್ ಸರ್ಗೂ ಗೊತ್ತು ಸರ್, ದರ್ಶನ್ ಸರ್ಗೆ ಮೂಗಿಂತುದಿಲ್ಲ ಕೋಪ ಇದೆ ಅಂತ ಅವ್ರಿಗೂ ಗೊತ್ತು. ಹೌದು, ದರ್ಶನ್ ಸರ್ ಸ್ವಲ್ಪ ಶಾರ್ಟ್ ಟೆಂಪರ್ ಆ ಟೈಮಲ್ಲಿ ಇದ್ದಿದ್ದು. ಯಾಕಂದರೆ ಅವರು ಒಂದು ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಅದೇ ರೀತಿ ಇತ್ತು ಅವ್ರಿಗೆ. ಮೈಸೂರಲ್ಲಿ ಅವ್ರ ತಾಯಿ ಇದ್ರು ಮೀನಮ್ಮ, ಇವರು ಇಲ್ಲಿದ್ದರು. ಇನ್ನೊಂದು ಲವ್ ಮ್ಯಾರೇಜ್ ಬೇರೆ ಆಗಿಬಿಟ್ಟಿದ್ರು. ಆಮೇಲೆ ಈಗ ಮನೆ ಎಲ್ಲನೂ ಇವರೇ ನಿಭಾಯಿಸ್ತಾ ಇರಬೇಕಾಯಿತು. ಆಮೇಲೆ ದಿನಕರ್ ಸರ್ಗೆ ಇನ್ನೂ ಮ್ಯಾರೇಜ್ ಆಗಿರಲಿಲ್ಲ. ಸೊ ಒಂಥರ ಪ್ರೆಷರ್ ಆಗಿಬಿಟ್ಟಿತ್ತು. ಯಾವಾಗ ಆಮೇಲೆ ಇವ್ರದ್ದೆಲ್ಲರೂ ಒಬ್ಬೊಬ್ರದ್ದೇ ಸೆಟ್ಲ್ ಆಯಿತು, ಆಮೇಲೆ ಅವ್ರು ರಿಲ್ಯಾಕ್ಸ್ ಆದರು. ಇದರಲ್ಲಿ ಅವ್ರಿಗೆ ಆ ಟೈಮಲ್ಲಿ ಕೋಪ ಇತ್ತು.
ಆಮೇಲೆ ಅದನ್ನೇ ತಣ್ಣಗೆ ಮಾಡಿಕೊಂಡು ಈಗ ಅವರು ಒಂದು ಸ್ಟೇಜಿಗೆ ಬಂದಾದ್ಮೇಲೆ ಅವ್ರು ಆರಾಮಾಗಿದ್ದಾರೆ, ಯಾರ್ಯಾರಿಗೂ ಮನಸ್ತಾಪ ಇಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಈಗ ಹೆಂಗಾಗುತ್ತೆ ಅಂದರೆ ಸರ್, ಈಗ ಮನೇಲಿ ಈಗ ನಮ್ಮ ತಂದೆ ಏನೋ ಒಂದು ಕೆಲಸ ಹೇಳಿರ್ತಾರೆ ಅಥವಾ ನಮ್ಮ ತಾಯಿ ಕೆಲಸ ಹೇಳಿರ್ತಾರೆ, ನಾನು ಅದನ್ನು ಮಾಡಿರಲ್ಲ. ಆ ಟೈಮಲ್ಲಿ ಅವ್ರು ಒಂಚೂರು ಕೋಪ ಇರುತ್ತೆ, ಮಾತಾಡ್ಸಿರಲ್ಲ. ಹಂಗಂತ ಇವರು ಜೀವನ ಪೂರ್ತಿ ಮಾತಾಡಿಸ್ತಾನೆ ಇಲ್ಲ ಅಂತ ಅಂದ್ಕೊಂಡು ಇಲ್ಲಿ ಮಜಾ ತಗೊಳ್ಳೋದು ಅದು ತಪ್ಪು. ಒಂದು ಕಡೆ ಎಲ್ಲ ಸೇರಿರೋದು ಉಂಟು, ಒಂದು ಟ್ರಿಪ್ ಹೋಗಿದ್ದಾರೆ, ಬೈಕ್ ರೈಡಿಂಗ್ ಹೋಗಿದ್ದಾರೆ. ಸೊ ಆ ಥರದಲ್ಲಿ ಏನಾದ್ರು ಜೊತೆಲಿ ನೀವು ಸಿಕ್ಕಿದ್ರಾ, ನೀವು ಭೇಟಿಯಾಗಿದ್ರಾ? ಸರ್, ಬುಲ್ಬುಲ್ ಸಿನಿಮಾ ಟೈಮಲ್ಲಿ ಸರ್ ಮುಹೂರ್ತ ಆಯಿತು. ಬುಲ್ಬುಲ್ ಸಿನಿಮಾ ಮುಹೂರ್ತ ಆಯಿತು. ಮುಹೂರ್ತ ಆದಮೇಲೆ ನೈಸ್ ರೋಡ್ ಕೇಣಿ ಅವ್ರ ಆಫೀಸ್ ಹತ್ರ ಬೈಕ್ದು ಇಂಟ್ರಡಕ್ಷನ್ ಸೀನ್ ತೆಗಿತಾ ಇದ್ರು. ಬುಲ್ಬುಲ್ ಪಿಕ್ಚರ್ ಇಂಟ್ರಡಕ್ಷನ್ ಸೀನ್ ತೆಗಿಬೇಕಾದ್ರೆ ಎಲ್ಲ ಕಾರಲ್ಲಿ ಹೋಗ್ಬಿಟ್ಟಿದ್ರು. ನನಗೆ ಲೊಕೇಶನ್ ಗೊತ್ತಿರಲಿಲ್ಲ. ನಾನು ಆಮೇಲೆ ಡ್ರೈವರ್ ಹತ್ರ ಹೇಳ್ಬಿಟ್ಟು ಲೊಕೇಶನ್ ಹಾಕ್ಸ್ಕೊಂಡು 2 ವೀಲರಲ್ಲಿ ಹೋಗಿದ್ದೆ ನೈಸ್ ರೋಡಲ್ಲಿ. 2 ವೀಲರಲ್ಲಿ ಹೋಗ್ಬಿಟ್ಟು ಏನು ಮಾಡಿದೆ, ಅಲ್ಲೇ ಶೂಟಿಂಗಲ್ಲಿ ಮಧ್ಯಾಹ್ನದವರೆಗೂ ಅಲ್ಲೇ ಇದ್ದೆ. ಮಧ್ಯಾಹ್ನದವರೆಗೂ ಅಲ್ಲೇ ಇದ್ಬಿಟ್ಟು ಆಮೇಲೆ ಏನು ಮಾಡಿದೆ, ಸುದೀಪ್ ಸರ್ ಬರ್ತಾ ಇದ್ದಾರೆ ಕಣ. ಊಟ ಆದಮೇಲೆ ಅವರು ಸ್ಪ್ರೈಟ್ಸು, ಈ ತಪ್ಪು, ಈ ಥರ ಏನಾದರೂ ಡೈಜೆಷನ್ ಆಗೋವಂಥದ್ದು ಅವ್ರಿಗೆ ಜ್ಯೂಸ್ ಬೇಕೇ ಬೇಕು, ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಈ ನೈಸ್ ರೋಡಿಂದ ಆಚೆ ಹೋಗ್ಬಿಟ್ಟು ತಂದು ಕೊಡ್ತೀಯಾ ಅಂತ ಹೇಳಿದ್ರು. ನಾನು ಅದಕ್ಕೆ, ಯಾಕಂದ್ರೆ ಯಾರ ಹತ್ರನೂ 2 ವೀಲರ್ ಇಲ್ಲ, ನಾನು ಒಬ್ಬನೇ 2 ವೀಲರ್ ತೊಗೊಂಡೋಗಿರೋದು. ಇನ್ನೆಲ್ಲ ಬೈಕ್ಗಳೆಲ್ಲ ಏನು ಮಾಡಿದ್ದಾರೆ, ಅವರು ಶೂಟಿಂಗಿಗೆ ಬಳಸ್ತಾ ಇದ್ದಾರೆ. ಯಾಕಂದರೆ ಶೂಟಿಂಗ್ ಗಾಡಿ ಹಂಗಿಲ್ಲ. ಕೊನೆಗೆ ನಾನು ಏನು ಮಾಡಿದೆ, ನೋಡಿ ನಾನು ತೊಗೊಂಬರ್ತೀನಿ ಅಂದ್ಬಿಟ್ಟು ಮತ್ತೆ ವಾಪಸ್ಸು ನೈಸ್ ರೋಡ್ ಕ್ರಾಸ್ ಮಾಡಿಕೊಂಡು ವೀರಭದ್ರ ನಗರ ಸಿಗ್ನಲ್ಗೆ ಬಂದು ಸ್ಪ್ರೈಟನ್ನು ತೊಗೊಂಡು ಒಂದು ಥಮ್ಸಪ್, ಒಂದು ಫ್ಯಾಂಟಾ, ಥಮ್ಸಪ್ ಈ ಥರದ್ದು ನನ್ನ ಬಾಟ್ಲು ಎತ್ಕೊಂಡು ವಾಪಸ್ ತೊಗೊಂಡು ಕೊಟ್ಟೆ. ಕರೆಕ್ಟಾಗಿ ಊಟ ಟೈಮಿಗೆ ಬಂದರು. ಒಂದು ಜುಬ್ಬ ಹಾಕೊಂಡು ಬಂದಿದ್ರು ಸುದೀಪ್ ಸರ್. ಅದಕ್ಕೆ ನಾವು ಇನ್ನೂ ಮುಗಿದಿಲ್ವೇನೋ ಅದು ಚೋ ಅಂದರು. ಇಲ್ಲ ಕಣ ಮುಗೀತು, ಈಗ ಬ್ರೇಕ್ ಕೊಡ್ತಾರೆ, ಸರಿ ಬಾ ಊಟ ಮಾಡ್ಬಿಡೋಣ ಬಾ ಅಂದರು. ಸರಿ ಊಟ ಮಾಡೋ ಅಷ್ಟರಲ್ಲಿ ಸರಿ ಕೊಟ್ವಿ, ಆಯಿತು. ಆಮೇಲೆ ಅವ್ರ ಊಟ, ನಾನು ಅದಕ್ಕೆ ಏನಕ್ಕೆ ಇವ್ರು ಅಣ್ಣ ಕೂತಿಲ್ಲ, ಬರೀ ಸುದೀಪ್ ಸರ್ಗೆ ಮಾತ್ರ ಇದನ್ನು ಹಾಕೋ ಚಿಕನ್ನು, ಇದನ್ನು ಹಾಕೋ ಸುದೀಪಂಗೆ, ಇದನ್ನು ಹಾಕೋ ಅದನ್ನು ಹಾಕೋ ಅಂತ. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು ಓಕೆ ಸರಿ ಅಂದ್ಬಿಟ್ಟು ಆಮೇಲೆ ಅವರು ಅರ್ಜೆಂಟಾಗಿ ಬೇರೆ ಕಡೆ ಹೋಗ್ಬೇಕಾಯಿತು. ಆವಾಗ ಏನು ಮಾಡಿದ್ರು, ಸರಿ ಬರ ಊಟ ಮಾಡ್ಬಿಡೋಣ ಅಂದರು. ಅಲ್ಲ ನೀವು ಊಟ ಮಾಡಲಿಲ್ವ ಅವಾಗಲೇ? ನಾನು ತೊಗೊಂಬರೋ ಟೈಮಲ್ಲಿ ನೀವು ಊಟ ಮುಗಿಸಿರ್ತೀರಾ ಅಂದ್ಕೊಂಡೆ. ಇಲ್ಲ ಕಣ, ಯಾಕಂದರೆ ಸುದೀಪ ಬಂದಿದ್ದಾನೆ, ನಮ್ಮ ಸೆಟ್ಟಿಗೆ ಸುದೀಪ ಬಂದಿದ್ದಾನೆ ಅಂತ ಹೇಳಿದ್ಮೇಲೆ ನಾನು ಫಸ್ಟ್ ಅವ್ರಿಗೆ ಟ್ರೀಟ್ ಮಾಡಿಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ಬಾ, ಇವಾಗ ಬಾ ಅಂತ ಹೇಳಿದ್ರು. ನಾನು ಅದಕ್ಕೆ ಬಿಡು, ಇದೆಲ್ಲ ಪಾಯಿಂಟ್ಗಳು ನಾನು ಅಬ್ಸರ್ವ್ ಮಾಡಿ ಕ್ಯಾಚ್ ಮಾಡ್ತಾ ಇದ್ದೆ ಸರ್. ಏನು ಕಲಿತೆ ಗುರು ನೀನು ದರ್ಶನಿಂದ ಅಂದ್ರಲ್ಲ, ಒಂದೊಂದೇ ಇದನ್ನೆಲ್ಲ ಕಲ್ತ್ಕೊಂಡ್ಬಂದೆ. ಶಾರ್ಟ್ ಟೆಂಪರ್ ಎಲ್ಲಿರ್ಬೇಕು ಅಲ್ಲಿರ್ತಾರೆ, ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ತಾರೆ, ಎಲ್ಲರ ಹತ್ರ ಒಂದೇ ಥರ ಬಿಹೇವ್ ಮಾಡಲ್ಲ ಅವರು. ತುಂಬ ಸಾಫ್ಟ್ ಪರ್ಸನ್ ಹೇಳಬೇಕಂದ್ರೆ. ಆಮೇಲೆ ನಾನು ಶೂಟಿಂಗ್ ಸೆಟ್ಟಿಗೆ ಯಾವಾಗಲೂ ಹೋಗ್ತಾ ಇದ್ನಲ್ಲ ಸರ್, ಬೃಂದಾವನ ಮುಹೂರ್ತಕ್ಕೆ ಹೋಗಿದ್ದೀನಿ, ಅದಾದಮೇಲೆ ಅಯ್ಯ ಪಿಕ್ಚರ್ ಮುಹೂರ್ತಕ್ಕೆ ಹೋಗಿದ್ದೀನಿ, ಅವ್ರದ್ದು ಎಲ್ಲ ಪಿಕ್ಚರ್ಗೂ ಹೋಗಿದ್ದೀನಿ ಸರ್. ಸ್ವಾಮಿ ಪಿಕ್ಚರ್ಗೆ ಹೋಗಿದ್ದೀನಿ, ಭಗವಾನ್ ಪಿಕ್ಚರ್ಗೆ ಹೋಗಿದ್ದೆ, ಹಳೆ ಪಿಕ್ಚರ್. ಅದಾದಮೇಲೆ ದರ್ಶನ್ ಅಂತಲೇ ಪಿಕ್ಚರ್ ಮಾಡಿದ್ರು ಅವ್ರ ಹೆಸರಲ್ಲೇ. ಅವತ್ತು ಅವ್ರದ್ದು ಹೊಸ ಕಾರು, ಅವಾಗ ಸ್ಕಾರ್ಪಿಯೋ ಗಾಡಿ ತೊಗೊಂಡಿದ್ರು. ಫಸ್ಟ್ ಬಿಟ್ಟಿದ ತಕ್ಷಣ ಸ್ಕಾರ್ಪಿಯೋ ಕಾರು ಅವರು ತೊಗೊಂಡಿದ್ರು. ಆ ಒಂದು ಸಾಂಗ್ ಇದೆ, ಓ ಸೂರ್ಯ ನಿನಗೆ ನಮ, ಆ ಸಾಂಗಲ್ಲಿ ಇವತ್ತಿಗೂ ನೋಡಿ ಆ ವಿಡಿಯೋ, ಆ ಮನೆ ಒಳಗಡೆ ಕಟ್ಟೋಡಿಬೇಕಾದ್ರೆ ಆ ಪಾಟು ಟಚ್ ಆಗಿಬಿಟ್ಟು ಗಾಡಿ ಒಂಚೂರು ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ನಾನು ಅದನ್ನು ಕೇಳಿದೆ, ಅಣ್ಣ ಯಾರೂ ಅಬ್ಸರ್ವ್ ಮಾಡಿಲ್ಲ, ನಾನು ಆ ಸೀನ್ ಅಬ್ಸರ್ವ್ ಮಾಡಿದೆ, ಆ ಕಾರ್ ಉಜ್ಜೋಗ್ಬಿಟ್ಟಿದೆ ಸ್ವಲ್ಪ ಅಂತ. ಯಾವಾಗ ಹೇಳಿದೆ ಅವ್ರಿಗೆ ಅಂದರೆ ಕಲಾಸಿಪಳ್ಳಿಯ ಸಿನಿಮಾ ಮುಹೂರ್ತದ ದಿನ ಹೇಳಿದೆ. ಅವತ್ತು ಫಸ್ಟ್ ಶಾಟು ಕಲಾಸಿಪಳ್ಳಿದು ಮಲ್ಲೇಶ್ವರಂ ಹತ್ರ, ಅಲ್ಲದು ಇವಾಗ ಟ್ರೈನ್ದು ಇದು ಮಾಡಿದ್ದಾರೆ, ಮುಂಚೆ ಗ್ರೌಂಡ್ ಇತ್ತು. ಆ ಕ್ರಿಕೆಟ್ದು ಫಸ್ಟ್ ಶಾಟ್ ತೆಗಿತಾ ಇದ್ದಿದ್ದು. ಬಿಸಿಲು ಅವತ್ತು ದರ್ಶನ್ ಸರ್ಗೆ ತಲೆನೋವು, ಯಾರೂ ಪರಿಚಯ ಇಲ್ಲ, ಯಾವ ಗನ್ಮ್ಯಾನ್ಸು, ಬಾಡಿ ಗಾರ್ಡು ಯಾರೂ ಇಲ್ಲ. ಇವರೇ ಕಾರ್ ಓಡಿಸ್ಕೊಂಡು ಬಂದಿದ್ದಾರೆ, ಸ್ಕಾರ್ಪಿಯೋ ಗಾಡಿ. ಅದಕ್ಕೆ ಅಣ್ಣ ಕಾರ್ ಏನೋ ಮಾರ್ಕ್ ಆಗಿದೆ, ಅದು ಆ ಸಾಂಗಲ್ಲಿ ಆಗಿತ್ತಲ್ಲ ಅದೇ ತಾನೇ ಅಂದೆ. ನೀನೊಬ್ಬರೇ ನೋಡು ಕಂಡು ಹಿಡಿದಿರೋದು ಅದನ್ನು.